ಇವತ್ತು ಹೇಳ್ಕೊಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 2nd ಆಫ್ ಮೇ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದಾನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೇನೆ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ ಫ್ರೀಯಾಗಿ ಓಪನ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಲೆಟ್ ಅಸ್ ಟಾಕ್ ಅಬೌಟ್ ಇನ್ಫೋಸಿಸ್. ಓಕೆನಾ? ಸೊ ಗೈಸ್, ಇನ್ಫೋಸಿಸ್ ಆನ್ ಅ 1 hour ಟೈಮ್ ಫ್ರೇಮ್ ನೋಡಿ, ನಾನು ಈ ಟಾಪ್ ರೀಸೆಂಟ್ ಟಾಪಿಂದ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೋಡಿ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೋ ಪಾಯಿಂಟ್ ನಂಬರ್ 2. ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟ್ರೆಂಡ್ ಲೈನ್ ಬಂದು ನೋಡಿ ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 2. ನೆಕ್ಸ್ಟು ಪಾಯಿಂಟ್ ನಂಬರ್ 3 ನೋಡಿ, ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್. ಅರ್ಥ ಆಯ್ತಾ? ದಿಸ್ ಝೋನ್ ರೈಟ್ ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ಆ್ಯಕ್ಟ್ ಆಗ್ತಿತ್ತು. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಕೊಟ್ಟು ನೌ ದ ಸೇಮ್ ಝೋನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಪ್ರೈಸ್ ಈಸ್ ಆನ್ 2 ಸಪೋರ್ಟ್. ಒನ್ ಈಸ್ ಟ್ರೆಂಡ್ ಲೈನ್ ಸಪೋರ್ಟ್ ಆ್ಯಂಡ್ ದ ಅದರ್ ಒನ್ ಈಸ್ ಹಾರಿಜಾಂಟಲ್ ಸಪೋರ್ಟ್. 2 ಸಪೋರ್ಟ್ ಮೇಲಿದೆ ಪ್ರೈಸು. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ನಾನು 15 minute ಟೈಮ್ ಫ್ರೇಮಲ್ಲಿ ಫಿಬೋನಾಚಿ ಹಾಕ್ತೀನಿ. ಓಕೆನಾ? ಸೊ ನಾನು ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ ಪ್ರೈಸು ಹೆಚ್ಚು ಕಡಿಮೆ 38.2% ಲೆವೆಲ್ಸ್ ಮೇಲಿದೆ. ಬಟ್ ಅದನ್ನೇ ನೋಡಿ, ನಾನು ಫಿಬೋನಾಚಿನ ಸ್ವಲ್ಪ ಇಲ್ಲಿಂದ ಹಾಕ್ತೀನಿ, ಈ ಝೋನಿಂದ. ಆವಾಗ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು ಪ್ರೈಸು ಎಕ್ಸಾಕ್ಟಾಗಿ 50% ಲೆವೆಲ್ಸ್ ನೋಡಿ ಕ್ಲೋಸಿಂಗ್ ಕೊಟ್ಟಿಲ್ಲ. ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಸಿ ನೋಡಿ ಬೈಯರ್ಸು ಇಲ್ಲಿ ಆಕ್ಟಿವೇಟ್ ಆಗಿದ್ದಾರೆ. ಬೈಯರ್ಸ್ ಗಾಟ್ ಆಕ್ಟಿವೇಟೆಡ್. ಅರ್ಥ ಆಯ್ತಾ? ನೋಡಿ ಅದಕ್ಕೆ ಸಿ ಲುಕ್ ಅಟ್ ದ ವಿಕ್ ಹಿಯರ್. ಓಕೆನಾ? ಸೊ ಇವಾಗ ನಾನು ಫಸ್ಟು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಈಗ ಫಸ್ಟು ನಾಳೆ ಸಪೋಸ್ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ನೋಡಿ ಈ ಟ್ರೆಂಡ್ ಲೈನ್ ಮೇಲೆ ಸಪೋರ್ಟ್ ತೊಗೊಂಡು ಮೇಲೋಯ್ತು ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 1495. ಅರ್ಥ ಆಯ್ತಾ? ಫ್ಲ್ಯಾಟ್ ಓಪನ್ ಆಗಿ 1495 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೇಟ್ 1500. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬೇಟ್ 1505. ಅರ್ಥ ಆಯ್ತಾ? If market opens flat and crosses above 1495 by around 495, target number 1 will be 1500, target number 2 will be 1505. ಅರ್ಥ ಆಯ್ತಾ? ದಿಸ್ ವಾಸ್ ಇದು ಫ್ಲ್ಯಾಟ್ ಓಪನಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಗ್ಯಾಪ್ ಅಪ್ ಓಪನಿಂಗ್. ಸಪೋಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂದರೆ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 1500 ಲೆವೆಲ್ಸ್. ಅರ್ಥ ಆಯ್ತಾ? 1500 ಲೆವೆಲ್ಸ್ ಮೇಲ್ಗಡೆ. ಏನಕ್ಕಂದ್ರೆ ದಿಸ್ ಇಸ್ ರೌಂಡ್ ನಂಬರ್ ಲೆವೆಲ್ ಆ್ಯಂಡ್ ಆಲ್ಸೋ ಸೈಕಲಾಜಿಕಲ್ ನಂಬರ್. ಸೊ ಇನ್ ಕೇಸ್ ಆಫ್ ಗ್ಯಾಪ್ ಅಪ್ ಓಪನಿಂಗ್ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 500 ಲೆವೆಲ್. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ವೇಟ್ 1505. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ವೇಟ್ 1510. ಗ್ಯಾಪ್ ಅಪ್ ಓಪನ್ ಆದರೆ 1500 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 1505 will be target number 1, 1510 will be our target number 2. ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಬೈಯಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ನೋಡಿ, ನೀವು ಪ್ರೈಸು ಫಿಬೋನಾಚಿದು 618 ಲೆವೆಲ್ಸ್
ಬ್ರೇಕ್ ಡೌನ್ ಆಗೋವರೆಗೂ ವೆಯ್ಟ್ ಮಾಡಬೇಕು, ಅಲ್ಲಿವರೆಗೂ ಮಾತ್ರ ಸೆಲ್ಲಿಂಗ್ ನೋಡಿ. ಜಸ್ಟ್ ಬಿಕಾಸ್ ಟುಮಾರೋ ನೋಡಿ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಡ್ತು ಅಂದ ತಕ್ಷಣ ಸೆಲ್ ಮಾಡಕ್ಕೆ ಹೋಗ್ಬೇಡಿ, ಯಾಕಂದರೆ ಬೈಯರ್ಸ್ ನೋಡಿ ಇಲ್ಲೇ ಇದ್ದಾರೆ, ಅರ್ಥ ಆಯ್ತಾ? ಸೊ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1480 ಲೆವೆಲ್ಸ್, ಅವಾಗ ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಆಗುತ್ತೆ. ಸೊ ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 1480 ಲೆವೆಲ್ಸ್. ಟಾರ್ಗೆಟ್ ನಂಬರ್ 1 is gonna be 1475. Target number 2 will be somewhere around this bottom, that will be 1470. 1480 ಲೆವೆಲ್ಸ್ ಮೇಲ್ಗಡೆ, ಐ ಮೀನ್ ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1475 will be your target number 1. 1470 will be your target number 2. ಅರ್ಥ ಆಯ್ತಾ? Now let us move on to the next stock. Okay guys, so next stock ಬಂದು this is a requested video for Lupin. Last Lupin video ಅಲ್ಲಿ somebody requested ಫಾರ್ ಐ ಮೀನ್ ಲೆವೆಲ್ಸ್ ಏನು ನಿಮಗೆ ಕಾಣಿಸುತ್ತೆ ಇವಾಗ ಅಂತ ರಿಕ್ವೆಸ್ಟ್ ಹಾಕಿದ್ರು. ಸೊ ಅದ್ರ ಮೇರೆಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಲುಪಿನ್ ಅನಾಲಿಸಿಸ್. ಓಕೆನಾ? ಸೊ ಲುಪಿನ್ ಓನ 1 hour ಟೈಮ್ ಫ್ರೇಮ್ ನೋಡಿ, ನಾನು ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ, ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ವಿಲ್ ಬಿ ಸಪೋರ್ಟ್ 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 ನಿಯರ್ ಬೈ ಸಪೋರ್ಟ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್, ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸಿ ಗೈಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ನಾನು ಇಲ್ಲಿಂದ ಹೀಗೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಸೊ ಇದು ನೋಡಿ ರೆಸಿಸ್ಟೆನ್ಸ್ ಝೋನು, ಆದರೂ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗೋಗಿದೆ. ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್, ಅರ್ಥ ಆಯ್ತಾ? ದಿಸ್ ಈಸ್ ರೆಸಿಸ್ಟೆನ್ಸ್ ಝೋನ್ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಟೆಸ್ಟೆಡ್ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್, ಫೋರ್ತ್, ಫಿಫ್ತ್ ಅಟೆಂಪ್ಟ್, 5 ಅಟೆಂಪ್ಟ್ಸ್ ಆಗೋಗಿದೆ, ಅರ್ಥ ಆಯ್ತಾ? ರೆಸಿಸ್ಟೆನ್ಸ್ ಝೋನ್ ವೀಕ್ ಆಗಿದೆ, ಅರ್ಥ ಆಯ್ತಾ? ನೌ ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನೋಡಿ, ನಾನು ಒಂದು ಟ್ರೆಂಡ್ ಲೈನ್ ಹಿಡಿತೀನಿ, ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಎನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಆದರೆ ಈ ಪಾಯಿಂಟಲ್ಲಿ ನೋಡಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟಿದೆ, ಅರ್ಥ ಆಯ್ತಾ? ಬ್ರೇಕ್ ಔಟ್ ಕೊಟ್ಟು ರೀಟೆಸ್ಟ್ ಕೂಡ ಆಗಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ನೋಡಿ, ನಾನು ಫಿಬೋನಾಚಿ ಹಾಕ್ತೀನಿ, ಓಕೆನಾ? ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ನೋಡ್ಬೋದು, ಇಲ್ಲಿ ನೋಡಿ ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್. ಲೆಟ್ ಮಿ ಶೋ ಯು ಒನ್ಸ್ ಅಗೇನ್. ದಿಸ್ ಇಸ್ ಫಸ್ಟ್ ಬಾಟಮ್. ಈ ಸಪೋರ್ಟ್ ಬಂದಿದ್ದು 618 ಲೆವೆಲ್ಸಿಂದ ಮೇಲೋಯ್ತು, ಪುನಃ ಅಗೇನ್ ಹೆಚ್ಚು ಕಡಿಮೆ 618 ಲೆವೆಲ್ಸಿಂದಾನೆ ಡಬಲ್ ಬಾಟಮ್ ಪ್ಯಾಟರ್ನ್ ನೋಡಿ, ಡಬಲ್ ಬಾಟಮ್ ಪ್ಯಾಟರ್ನ್ದು ಬ್ರೇಕ್ಔಟ್ ಕೊಟ್ಟಿದೆ, ಅರ್ಥ ಆಯ್ತಾ? ಬ್ರೇಕ್ಔಟ್ ಕೊಟ್ಟಿದೆ. ಓಕೆ, ಸೊ ಇವಾಗ ನಾನು ಫಸ್ಟು ಬೈಯಿಂಗ್ಗೆ ಐ ಟೆಲ್ ಯು ಅಬೌಟ್ 2 ಎಂಟ್ರೀಸ್, ಓಕೆನಾ? ಸೊ ಲೆಟ್ ಅಸ್ ಟಾಕ್ ಅಬೌಟ್ entry number 1 for buying. Entry number 1 for buying will be above this zone, that will be 2120. ಓಕೆನಾ? 2120 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be 2140. ಟಾರ್ಗೆಟ್ ನಂಬರ್ 2 is gonna be 2160. ಅರ್ಥ ಆಯ್ತಾ? 2120 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 2140 will be your target number 1, 2160 will be your target number 2. ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಎಂಟ್ರಿ ನಂಬರ್ 1. ನೌ ಲೆಟ್ ಅಸ್ ಟಾಕ್ ಅಬೌಟ್ ಎಂಟ್ರಿ ನಂಬರ್ 2 ಫಾರ್ ಬೈಯಿಂಗ್, ಓಕೆನಾ? ಸೊ ಎಂಟ್ರಿ ನಂಬರ್ 2, if price comes somewhere between 2066 or 2065, I mean sorry 2060, ಅರ್ಥ ಆಯ್ತಾ? ಸಮ್ವೇರ್ ಈ ಝೋನ್ ಹತ್ರ ಬಂದರೆ, ಏನಕ್ಕಪ್ಪ ಅಂದರೆ ನೋಡಿ, ಈ ಝೋನ್ ಹತ್ರ ಬಂದರೆ ಈ ಟ್ರೆಂಡ್ ಲೈನ್ ಸಪೋರ್ಟ್ ತಗೊಳುತ್ತೆ, ಅರ್ಥ ಆಯ್ತಾ? ಇಲ್ಲಿ ನೋಡಿ ಈ ಝೋನ್ ಹತ್ರ ಬರುತ್ತೆ.
So if you see any kind of reversal pattern between 2060 or 2066, go for buying. ಅರ್ಥ ಆಯ್ತಾ? ಬೈಯಿಂಗ್ ಹೋಗಿ ನಿಮ್ಮದು ಟಾರ್ಗೆಟ್ ನಂಬರ್ ಒನ್ ಎಲ್ಲಿ ಬರುತ್ತಪ್ಪ ಅಂದರೆ ನಿಮ್ಮದು ಟಾರ್ಗೆಟ್ ನಂಬರ್ ಒನ್ ಇಸ್ ಗೋನ್ ಬೆಟ್ 2080 or 2090 will be your target number one. Target number two is gonna be 2100. Somewhere around ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? 2100 or target number two 2110 ಇದು ಇಡ್ಬೋದು ನೀವು. ಈ ರೆಸಿಸ್ಟೆನ್ಸ್ ಹತ್ರ ಬರುತ್ತೆ ನಿಮ್ಮದು. ಓಕೆನಾ? ದಿಸ್ ಇಸ್ ಎಂಟ್ರಿ ನಂಬರ್ ಟು. ಎಂಟ್ರಿ ನಂಬರ್ ಟು ಓನ್ಲಿ triggers when price comes around 2066 or 2060 levels and forms any kind of reversal pattern. Go for buying. 2080 or 2090 will be your target number one. 2100 or 2110 will be your target number two. ಅರ್ಥ ಆಯ್ತಾ? This was related to buying. Now let us talk about selling. Okay, so guys, selling ಗೆ you have to wait until price crosses. So guys, sell when price crosses 2050 levels. Andre you have to wait until price crosses Fibonacci's 618 levels. Breakdown ಕೊಡಬೇಕು. 2050 levels ಕೆಳಗಡೆ selling ನೋಡಿ. Target number one is gonna be 2035. Target number two will be this bottom. That will be 2010. ಅರ್ಥ ಆಯ್ತಾ? 2050 ಲೆವೆಲ್ಸ್ ಕೆಳಗಡೆ ಸುಸ್ಟನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 2035 will be your target number one. 2010 will be your target number two. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.